ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಣುಕಾ ಹರೀಶ್. ಫ್ರೆಂಡ್ಸ್, ನಾನು ನಾಳೆ ಒಂದು ಫಂಕ್ಷನ್ ಇರುತ್ತೆ ಅಂತ ಹೇಳಿದ್ನಲ್ಲ, ಇದೇ ಪರ ಅಂತ ಮಾಡ್ತಾರೆ ಫ್ರೆಂಡ್ಸ್. ಈ ಹಬ್ಬಕ್ಕೆ ನೈಟೆಲ್ಲ ಉಪವಾಸ ಇರ್ತಾರಲ್ಲ, ಬೆಳಗ್ಗೆಗೆ ಪರ ಅಂತ ಮಾಡ್ತಾರೆ. ಎಲ್ಲರಿಗೂ ಊಟ ಕೊಡ್ತಾರೆ ದೇವಸ್ಥಾನದವೇ. ಎಲ್ಲರ ಮನೇಲೂ ರಾಗಿ ಕಾಳು ಎಲ್ಲ ಇಸ್ಕೊಂಡು ಹೋಗಿ ಮಾಡ್ತಾರೆ ಫ್ರೆಂಡ್ಸ್ ಪರ ಅಂತ. ಎಲ್ಲರೂ ಆಗಲಿ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋದ್ವಿ. ಎಲ್ಲರೂ ಅಲ್ಲೇ ಊಟ ಮಾಡ್ತಾಯಿದ್ರು. ಅರ್ಧ ಜನ ಊಟ ಮಾಡಿದರು. ಆಮೇಲೆ ನಾವು ಹೋದ್ವಿ. ಸ್ಕೂಲ್ ಮಕ್ಕಳು ಎಲ್ಲರೂ ಬಂದಿದ್ದರು. ನಾವು ಊಟ ಎಲ್ಲ ಮಾಡಿದ್ವಿ ಫ್ರೆಂಡ್ಸ್. ನೋಡಿ, ದೇವ್ರ ಪ್ರಸಾದ ಮುದ್ದೆ, ಅನ್ನ, ಸಾಂಬಾರು, ಪೊಂಗಲ್ ಮಾಡಿದರು. ತಿಂದು ಊಟ ಆಯಿತು ಫ್ರೆಂಡ್ಸ್. ನಮ್ಮ ಕಡೆ ಹೀಗೆಲ್ಲ ಮಾಡ್ತಾರೆ. ಎಲ್ಲ ಕಡೆಯೂ ಈ ಥರ ಪರ ಅಂತ ಮಾಡ್ತಾರೆ ಆಲ್ಮೋಸ್ಟು. ಕಮೆಂಟ್ ಮಾಡಿ ನೀವು ಎಲ್ಲ ಹೇಗೆ ಮಾಡಿದ್ರಿ ಅಂತ. ಒಂಥರ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ಕಡೆ ಫಂಕ್ಷನ್ ಮಾಡಿದ್ರೆ ದೇವಸ್ಥಾನದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಯಾಕೆ